ಸರ್ ಒಂದು ವಿಷಯ ಅಂದರೆ ಕಾರ್ಕಳ ಮಾತ್ರ ಅಲ್ಲ, ಪರಶುರಾಮ್ ಅಂತ ಬಂದ ತಕ್ಷಣ ರಾಜ್ಯದ ಜನರಿಗೆ ನೆನಪಾಗೋದು ಆ ಥೀಮ್ ಪಾರ್ಕ್ ವಿಷಯವಾಗಿ. ತಾವು ಬಹಳ ನಿಷ್ಠೆಯಿಂದ ಅದನ್ನು ಪ್ರಾಮಾಣಿಕವಾಗಿ ಕ್ಷೇತ್ರಕ್ಕೆ ಬೈಲೂರು ಭಾಗದ ಬೆಟ್ಟದಲ್ಲೊಂದು ಸ್ವರ್ಗದ ಬಾಗಿಲನ್ನು ತೆರೆದಿದ್ರಿ ಸರ್. ಆದರೆ ನಾನಾ ಕಾರಣಗಳಿಂದ ರಾಜಕೀಯ ಷಡ್ಯಂತ್ರದಿಂದ ಅದು ಅಲ್ಲಿಗೆ ನಿಂತಿದೆ. ಯಾವಾಗ ಅದಕ್ಕೊಂದು ಮುಕ್ತಿ ಸಿಗೋದು, ಮತ್ತೆ ಪರಶುರಾಮನ ವೈಭವ ಯಾವಾಗ ಎತ್ತಿ ಹಿಡಿಯೋದು ಸರ್? ನೋಡಿ, ಪರಶುರಾಮ ಥೀಮ್ ಪಾರ್ಕು ಇದೊಂದು 3 ತಿಂಗಳಲ್ಲೋ 1 ವರ್ಷದಲ್ಲೋ 2 ವರ್ಷದಲ್ಲೋ ಮೂಡಿರುವಂಥ ಕಾರ್ಯಕ್ರಮ ಅಲ್ಲ. ಪರಶುರಾಮ ಥೀಮ್ ಪಾರ್ಕ್ ಮಾಡಬೇಕು ಅನ್ನುವಂಥದ್ದು ಕಳೆದ 5-6 ವರ್ಷಗಳಿಂದ ಕನಸು ಕಂಡು ಅದರ ಹಿಂದೆ ವ್ಯವಸ್ಥಿತವಾದಂಥ ತಯಾರಿಯನ್ನು ಮಾಡಿ ನಾನು ಅದನ್ನು 2021-22 ಹೊತ್ತಿಗೆ ಅದರ ನೀಲಿನಕಾಶೆಯನ್ನು ತಯಾರಿ ಮಾಡಿದ್ದೇವೆ. ಬೇರೆ ಬೇರೆ ಇಲಾಖೆಯಿಂದ ಸುಮಾರು 15 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಒದಗಿಸುವಂಥ ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ಏನೋ ಆಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಇವತ್ತು ಬಿಂಬಿಸ್ತಾ ಬಂದಿದೆ. ಕಾಂಗ್ರೆಸ್ದವರು ಪ್ರತಿ ಹಂತದಲ್ಲಿ ಹೇಗೆ ಸುಳ್ಳು ಹೇಳ್ತಾ ಬಂದರು ಮತ್ತು ನಿಲುವನ್ನು ಹೇಗೆ ಬದಲಾಯಿಸ್ತಾ ಹೋದ್ರು ಅಂತಂದರೆ, ಆರಂಭದಲ್ಲಿ ಅದು ಸಿಮೆಂಟ್ನಿಂದ ಮಾಡಿದ್ದು ಅಂತ ಹೇಳಿದರು, ನಂತರ ಅದು ಫೈಬರ್ ಅಂತ ಹೇಳಿದರು, ನಂತರ ಅದು ಪ್ಲಾಸ್ಟಿಕ್ ಅಂತ ಹೇಳಿದರು. ಅದಾದ ನಂತರ ಅದು ಅಲ್ಲ ಅಂತ ಗೊತ್ತಾದ ನಂತರ ಇಡೀ ಮೂರ್ತಿ ಅದು ಫೈಬರ್ ಅಂತ ಹೇಳಿದಂಥವ್ರು, ನಂತರ ಮೇಲ್ಭಾಗ ಮಾತ್ರ ಫೈಬರು, ಕೆಳಗಡೆದಲ್ಲ ಅಂತಂದರು. ಆಮೇಲೆ ಅವನು ಶಿಲ್ಪಿ ಸರಿ ಇಲ್ಲ, ಶಿಲ್ಪಿ GST ಕಟ್ಟಿಲ್ಲ, ಶಿಲ್ಪಿ ಅದರ ಲೈಸೆನ್ಸ್ ಇಲ್ಲ ಅಂತ ಹೇಳಿದರು. ಅಂದರೆ ದಿನಕ್ಕೊಂದು ಸುಳ್ಳುಗಳನ್ನು ಹೇಳ್ತಾ ಇಡೀ ಪ್ರವಾಸೋದ್ಯಮವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ನಾನು ಆರಂಭದಲ್ಲೇ ಹೇಳಿದ್ದೆ, ಯಾರು ಕಾರ್ಕಳವನ್ನು ಪ್ರೀತಿಸ್ತಾರೆ ಅವರು ಇದಕ್ಕೆ ತೊಂದರೆ ಮಾಡಬಾರ್ದು ಅಂತ. ನಮಗೆ ಇದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಮತ್ತು ರಾಜ್ಯ ಹೆದ್ದಾರಿಯಲ್ಲಿರುವಂಥ ವ್ಯವಸ್ಥೆ ಇದು ಪ್ರವಾಸೋದ್ಯಮ ಆಗಬೇಕು ಅಂತ ಹೇಳಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿರುವಂಥ ಸ್ಥಳೀಯ ಕಾಂಗ್ರೆಸ್ಸಿಗರು ತಮ್ಮ ಸರ್ಕಾರ ಬಂದಿದೆ ಅನ್ನುವ ಕಾರಣಕ್ಕೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಮಾಡಿದರು. ಎಲ್ಲಿಯ ತನಕದ ದುರಂತ ಮತ್ತು ಬೇಸರ ಅಂತ ಕೇಳಿದರೆ, 3.5 ವರ್ಷದಿಂದ ಅದನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಅಕಸ್ಮಾತ್ ಸಮಸ್ಯೆ ಆಗಿದೆ ಅಂತಂದರೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನೇ ಮೊದಲೇ ಹೇಳಿದ್ದೆ. ನೀವು ಯಾವ ತನಿಖೆ ಬೇಕಾದ್ರೆ ಮಾಡಿ ಅಂತ ಹೇಳಿದ್ವಿ ನಾವು. ಇಂಥ ತನಿಖೆ ಅಂತ ಹೇಳಿದ್ರೆ ಯಾವ ತನಿಖೆ ಬೇಕಾದ್ರೆ ಮಾಡಿ. ಆದರೆ ನಾನು ಹೇಳಿದ್ದೇನು, ತನಿಖೆ ಯಾವುದನ್ನಾದರೂ ಮಾಡಿ, ತಡೆ ಹಿಡಿದಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಿ ಅದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಿ ಅಂತ ಹೇಳಿದ್ವಿ. ಇದನ್ನು ಯಾವುದನ್ನೂ ಮಾಡಲಿಲ್ಲ. ಸ್ವತಃ ಉಪಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ ಇದನ್ನು ಮುಂದಿನ ಚುನಾವಣೆಯ ತನಕ ಬಳಸ್ಕೊಳ್ತೀವಿ ಅಂತ. ನಾನು ಅದಕ್ಕೆ 10 ಸಭೆಗಳಲ್ಲಿ ಹೇಳಿದ್ದೇವೆ, ಪರಶುರಾಮ ಥೀಮ್ ಪಾರ್ಕ್ BJPಗೆ ಚುನಾವಣೆ ವಸ್ತು ಅಲ್ಲ. ಪರಶುರಾಮ ಥೀಮ್ ಪಾರ್ಕ್ BJPಗೆ ಪ್ರವಾಸೋದ್ಯಮ. ಕಾಂಗ್ರೆಸ್ಸಿಗೆ ಅದು ಚುನಾವಣೆ ವಸ್ತು ಆಗಿರ್ಬೋದು, ನಮಗೇನಲ್ಲ. ಮತ್ತು ಇಷ್ಟೆಲ್ಲ ಆರೋಪ ಮಾಡಿದಂಥವ್ರನ್ನ ಮುಗಿಸಿ ಅಂತ ನಾವೇ ಹೇಳ್ತಾ ಇದ್ದಲ್ಲ, ಯಾಕೆ ನೀವು ಅದಕ್ಕೆ ಕೈ ಹಾಕ್ತಿಲ್ಲ? ಮತ್ತು ಅದರ ಹೋರಾಟ ಸಮಿತಿಯ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನವರೇ, ಕೋರ್ಟಿಗೆ ಹೋದವ್ರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನವರೇ, ಅನುದಾನ ತಡೆ ಹಿಡಿದವ್ರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿಗರೇ. ಹಾಗಾಗಿ ಇಡೀ ಇವತ್ತು ವ್ಯವಸ್ಥೆ ಹಾಳಾಗಲಿಕ್ಕೆ ನೇರವಾಗಿ ಇಲ್ಲಿರುವಂಥ ಪರಾಜಿತ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ಇದರ ಸಂಪೂರ್ಣವಾದಂಥ ಹೊಣೆಯನ್ನು ಅವರೇ ಹೊರಬೇಕು. ಮತ್ತು ನಾನಂತೂ ಹಿಂದೆನೂ ಹೇಳಿದ್ದೆ, ಸರ್ಕಾರದ ಹಣ ಇಲ್ಲ ಅಂದರೆ ಹೇಳಿ, ನಾವು ಭಿಕ್ಷೆ ಬೇಡ ಆದರೂ ಕೂಡ ಇದನ್ನು ಪೂರ್ತಿಗೊಳಿಸ್ತೀವಿ ಅಂತ ಹೇಳಿದ್ವಿ. ನಾನು DC ಅವರಿಗೆ 3-4 ಪತ್ರ ಬರೆದಿದ್ದೇನೆ, ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಡಿ, ನೀವು ಅದನ್ನು ಪೂರ್ಣಗೊಳಿಸಿ, ದುಡ್ಡಿಲ್ಲ ಅಂದರೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಸಿಗಾಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಯಾವುದನ್ನು ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ತಾಂತ್ರಿಕ ತೊಂದರೆಗಳಿದ್ದರೆ ಅದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿದ್ವಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಆದರೆ ಸುನಿಲ್ ಕುಮಾರ್ ಮಾಡಿದಂಥ ಯೋಜನೆ ಸುನಿಲ್ ಕುಮಾರ್ ಹೆಸರು ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ವಿರೋಧ ಮಾಡೋದಾದರೆ ಇದಕ್ಕೆ ನನ್ನ ಹತ್ರ ಔಷಧಿ ಇಲ್ಲ. ನನ್ನ ಸಣ್ಣ ಪುಟ್ಟ ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡ್ಬೋದು. ಸುನಿಲ್ ಕುಮಾರ್ಗೆ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಟೀಕೆಗಳನ್ನು ಮಾಡಿದರೆ ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಮತ್ತು ನನ್ನಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಬೆಂಬಲಿಸುವಂಥ ಜನ ಇದ್ದಾರೆ. ಆ ಜನ ಇರುವ ತನಕ ಇನ್ನಷ್ಟು ಹೊಸ ಯೋಜನೆಗಳನ್ನು ಕಾರ್ಕಳಕ್ಕೆ ತರ್ತೇನೆ, ನಾನು ಮಾಡ್ತೇನೆ.